ಸೈಡ್ ನೇಮ್ ಸಂತು ಪಂತು. ನಮೂ ಹೇಳಿದ್ದು ಸಂತು ಪಂತು ನೀತು ಗೀತು. ಅವ್ರು ತುಂಬಾ ಪ್ಯೂರ್ ಹಾರ್ಟ್. ಒಬ್ಬ ಮನುಷ್ಯನ ನಗ್ಸೋದು ತುಂಬಾ ಕಷ್ಟದ ಕೆಲಸ. ಕಾಲಿ ಅನ್ನೋದಕ್ಕೂ ಒಂದು ನಗು ಬರುತ್ತೆ. ಇನ್ನೊಂದು ಏಡಿಕಾಯಿ ಅದ್ರ ಕಾಲು ಹಿಡಿದ್ಬಿಟ್ಟು ಅದತ್ತೋದಕ್ಕೆ ಟ್ರೈ ಮಾಡುತ್ತೆ. ಬೆಳೆಯೋವಾಗ ಬೆಳೆಯೋದಕ್ಕೆ ಬಿಟ್ಟಿಲ್ಲ. ಇಂಡಸ್ಟ್ರಿಗೆ ನಿಜವಾಗ್ಲೂ ಒಂದು ಕಾಮಿಡಿ ಸೆಗ್ಮೆಂಟ್ ನಲ್ಲಿ. ಸರ್, ಇನ್ನೊಂದು ವರ್ತೂರ್ ಸಂತೋಷ್ ಮತ್ತೆ ತುಕಾಲಿ ಸಂತೋಷ್ಗೆ ನೀವು ಕೊಟ್ಟಂತ ಒಂದು ಸೈಡ್ ನೇಮ್ ಸಂತು ಪಂತು, ಆಮೇಲೆ ಕಂಟಿನ್ಯೂಸ್ ಅದು ಜರ್ನಿನ ಫುಲ್ ಸಂತು ಪಂತು ಶುರುವಾಯಿತು. ಅದು ಆಕ್ಚುಲಿ ನಮೂ ಮಾಡಿದ್ದು. ಅಂದ್ರೆ ನಾವು ಮಾತಾಡುವಾಗ ಆ ಮನೆಯಲ್ಲಿ ಮಾತಾಡೋದಕ್ಕೆ ಇನ್ನೇನೂ ಇಲ್ಲ. ಊಟ ಗೀಟ ಮಾಡೋಣ ಬಾ, ಕಾಫಿ ಗೀಫಿ ಕುಡಿಯೋಣ ಬಾ, ಇವು ಒಂದು ಪದಗಳು, ರೈಮಿಂಗ್ ವರ್ಡ್ಸು. ಒಂದು ಕೂತಿರೋವಾಗ ರೈಮಿಂಗ್ ವರ್ಡ್ಸ್ ತುಂಬ ಬರ್ತಿದೆ ಅಲ್ವಾ ಈ ಮನೆಯಲ್ಲಿ. ಊಟ ಗೀಟ, ಸ್ನಾನ ಗೀನ, ಕಾಫಿ ಗೀಫಿ ಅಂದಾಗ ನಮೂ ಹೇಳಿದ್ದು ಸಂತು ಪಂತು ನೀತು ಗೀತು ಆ ಥರ ಅಂದಾಗ ಅದು ಫಿಕ್ಸ್ ಆಗೋಯ್ತು. ಅದು ಹೆಸರು ಇಬ್ರು ಬಂದರೆ ಓ ಸಂತು ಪಂತು ಬಂದ್ರ ಅನ್ನೋದು ಆ ಥರ ಆಗೋಯ್ತು. ಆ್ಯಂಡ್ ಇಟ್ ಕ್ಯಾರಿಡ್ ಔಟ್ ಐ ಗೆಸ್. ಓಕೆ. ಆ್ಯಂಡ್ ಸಂತು ಅವರು ನಿಮ್ಮ ಬಗ್ಗೆ ಒಳ್ಳೆ ಒಪಿನಿಯನ್ ಹೇಳಿದ್ದು. ವಿನಯಣ್ಣ ಈಸ್ ಅ ಗುಡ್ ಗೈ. ನೀವೆಲ್ಲ ಅವ್ರನ್ನ ಅಗ್ರೆಷನ್ ಅನ್ಕೊತೀರಾ, ಬಟ್ ಈಸ್ ನಾಟ್ ಅಗ್ರೆಷನ್. ಅವರು ತುಂಬ ಪ್ಯೂರ್ ಹಾರ್ಟ್. ಎಷ್ಟೋ ಸಲ ನನಗೆ ಬಟ್ಟೆ ಇಲ್ಲದೆ ಇದ್ದಾಗ ಬಟ್ಟೆ ಕೊಟ್ಟಿದ್ದಾರೆ ಅವರು, ಬಟ್ ಎಲ್ಲೋ ಒಂದು ಕಡೆ ನನಗೆ ಬೇಡ ಅಂತ ಅನಿಸ್ತಾ ಇತ್ತು. ಸೊ ವಾಟ್ ತುಕಾಲಿ ಸಂತು ಸರ್, ಬಿಕಾಸ್ ನಾವು ಅವ್ರನ್ನ ಒಂದಷ್ಟು ರಿಯಾಲಿಟಿ ಶೋ ಅಲ್ಲಿ ನೋಡಿದ್ದೀವಿ, ಬೇರೆ ಬೇರೆ ಒಂದು ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದ್ದಾಗ. ಸೊ ಅವರು ನಗ್ಸೋರು, ಬಟ್ ಅವರು ಒಳಗಿರೋ ಪೇನ್ ಏನು ಅಂತ ಎಲ್ಲೂ ನಮಗೆ ನೋಡೋಕ್ಕೆ ಸಿಕ್ಕಿಲ್ಲ. ಸೊ ನಿಮ್ಮ ಹತ್ರ ಅವರು ಏನಾದರೂ ಮಾತಾಡಿದ್ದು? ಡೆಫಿನೆಟ್ಲಿ ಮ್ಯಾಮ್, ಬಿಕಾಸ್ ನೋಡಿ, ಒಬ್ಬ ಮನುಷ್ಯನ ನಗ್ಸೋದು ತುಂಬ ಕಷ್ಟದ ಕೆಲಸ. ಸಾಕಷ್ಟು ಜನರು ಕ್ಯಾಮ್ರಾಗಳ ಮುಂದೆ ಹೇಳ್ಕೋಬೋದು, ನಾನು ಹಾಗಿದ್ದೆ, ನನ್ನ ಲೈಫ್ನಲ್ಲಿ ಇದಾಗಿತ್ತು, ಅದಾಗಿತ್ತು, ಮತ್ತೊಂದಾಗಿತ್ತು, ಇನ್ನೊಂದಾಗಿತ್ತು ಅಂತ. ಬಟ್ ಅವನು ಎಲ್ಲೂ ಹೇಳ್ಕೊಂಡಿಲ್ಲ. ತುಕಾಲಿ ಹೇಗೆ ಅಂದರೆ, ತುಕಾಲಿ ಅನ್ನೋದಕ್ಕೂ ಒಂದು ನಗು ಬರುತ್ತೆ. ಅವನೇ ಹೇಳ್ಕೊಂಡಿದ್ದು ನನ್ನ ತುಕಾಲಿ ಅಂತ ಕರೀರಿ ಅಂತ ಅಂದ್ಬಿಟ್ಟು. ಈಸ್ ಅ ಸ್ವೀಟ್ ಆರ್ಟ್. ತುಂಬ ಕಷ್ಟಪಟ್ಟಿದ್ದಾನೆ. ಅವನು ಬೆಳಿಬಾರ್ದು ಅಂತ ಸಾಕಷ್ಟು ಜನ ನೋಡಿ, ಇದನ್ನು ಮುಂಚೆನೂ ಹೇಳಿದ್ದೀನಿ. ಕೆಲವ್ರು ಹೇಗೆ ಅಂದರೆ, ಇದು ಕ್ರ್ಯಾಬ್ ಫಿಶಿಂಗ್ ನೋಡಿದ್ದೀರಾ ನೀವು? ಏಡಿಕಾಯಿನ ಹಿಡಿತಾರಲ್ಲ, ಏನು ಮುಚ್ಚಲ್ದಿಲ್ಲ ಅದ್ರ ಮೇಲೆ. ಏಡಿಕಾಯಿನ ಹಿಡಿದು ಸುಮ್ಮನೆ ಒಂದು ಡಬ್ಬಕ್ಕೋ ಒಂದು ಇದಕ್ಕೋ ಹಾಕ್ತಿರ್ತಾರೆ. ಯಾಕಂದರೆ ಒಂದು ಏಡಿಕಾಯಿ ಹತ್ತೋವಾಗ ಇನ್ನೊಂದು ಏಡಿಕಾಯಿ ಅದ್ರ ಕಾಲು ಹಿಡಿದ್ಬಿಟ್ಟು ಅದು ಹತ್ತೋದಕ್ಕೆ ಟ್ರೈ ಮಾಡುತ್ತೆ. ಅದು ಹತ್ತೋವಾಗ ಇನ್ನೊಂದು ಅದ್ರ ಕಾಲು ಹಿಡಿದು ಇನ್ನೊಂದು ಹತ್ತತ್ತೆ. ಸೊ ಒಬ್ಬ ಮನುಷ್ಯ ಬೆಳೆಯುವಾಗ ಕಾಂಪಿಟೇಷನ್ ಅನ್ನೋದೂ ಹಾಗೆ, ಕಾಲು ಹಿಡಿದು ಎಳಿತಾನೆ, ಅವನ ಮೇಲೆ ಹತ್ತಾನೆ. ಸೊ ಸಂತುಗೆ ಅಂದರೆ ತುಕಾಲಿಗೆ ಅದು ಸಾಕಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ಲೈಫಲ್ಲಿ. ಬೆಳೆಯೋವಾಗ ಬೆಳೆಯೋದಕ್ಕೆ ಬಿಟ್ಟಿಲ್ಲ. ತುಂಬ ಕಷ್ಟಗಳು ನೋಡಿದ್ದಾನೆ. ಅಂದರೆ ನಾನು ಬಟ್ಟೆ ಕೊಟ್ಟೆ, ಅದು ಕೊಟ್ಟೆ, ಇದು ಕೊಟ್ಟೆ ಅನ್ನೋದೆಲ್ಲ ಇಟ್ಸ್ ನಾಟ್ ಅ ಮ್ಯಾಟರ್. ಅಂದರೆ ಅವ್ನಿಗೆ ಬಟ್ಟೆ ತೊಗೊಳೋದಕ್ಕೆ ಆಗೋದಿಲ್ಲ ಅಂತಲ್ಲ, ಬಟ್ ಇಟ್ ಈಸ್ ಅ ವೆರಿ ಸ್ವೀಟ್ ಜೆಸ್ಚರ್ ಆಫ್ ಹಿಸ್. ಹೇಳಿದ್ದಾನೆ, ಅದು ನೋಡಿದೆ ನಾನು ಅದು ವೀಡಿಯೋನ. ಏನು ಟ್ರಾವೆಲ್ ಆಯಿತು, ಆ ಒಂದು ಕಾಮಿಡಿ ಸೆಗ್ಮೆಂಟ್ ಇರಲಿಲ್ಲ ಅಂದಿದ್ರೆ ಎಲ್ಲೋ ಬರೀ ಅಗ್ರೆಷನ್ ಆಗೋಗ್ಬಿಟ್ಟಿರೋದು. ಅವನಲ್ಲಿ ಬೀನ್ ಬ್ಯಾಗ್ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ದಿದ್ದು ಇಟ್ ವಾಸ್ ಆಲ್ ಫನ್. ಅಗೇನ್ ಅದಷ್ಟು ಅವನು ಏನು ಮಾತಾಡ್ತಿದ್ದ ಒಬ್ಬರಿಂದೆ ಮಾತಾಡಲೇಬೇಕಾಗಿತ್ತು, ಬೇರೆ ಕೆಲಸ ಏನಿತ್ತಲ್ಲಿ. ಆ್ಯಂಡ್ ಅದು ಇಟ್ ಈಸ್ ಆಲ್ ಫಾರ್ ದ ಗೇಮ್ ಅಷ್ಟೇ ಮಾಡಿರೋದು. ಬಟ್ ಬೈ ಹಾರ್ಟ್ ಈಸ್ ಅ ವೆರಿ ಪ್ಯೂರ್ ಪರ್ಸನ್ ಆ್ಯಂಡ್ ತುಂಬ ಒಳ್ಳೆ ಕಾಮಿಡಿಯನ್. ನಮ್ಮ ಇಂಡಸ್ಟ್ರಿಗೆ ನಿಜವಾಗ್ಲೂ ಒಂದು ಕಾಮಿಡಿ ಸೆಗ್ಮೆಂಟ್ನಲ್ಲಿ ಒಂದು ಕೊಡುಗೆ ಅವನು. ನೈಸ್ ಸರ್. ಓಕೆ.